ಎಲ್ಲರಿಗೂ ನಮಸ್ಕಾರ. ನೋಡ್ತಾರೆ ಆಕಾಶವಾಣಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ DSC 9 ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಅದು ಯಾವುದಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳಲ್ಲಿ ಬರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್. ಇದರಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಕ್ವಶನ್ಗಳು ಕೇಳ್ಬೋದು ಅಂತಕ್ಕಂಥ ನೋಡೋಣ. ಇಲ್ಲಿ ಅಂದ್ರೆ 2 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಇಲ್ಲಿ 6 ಪ್ರಶ್ನೆಗಳಿಗೆ ಕೇಳ್ತಾರೆ. ನಮಗೆ ಬೇಕಾದ 5 ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರಿಸಿದ್ರಪ್ಪ ಅಂತಂದ್ರೆ ನಮಗೆ 10 ಅಂಕಗಳು ದೊರೀತವೆ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧವನ್ನು ಅರ್ಥೈಸಿರಿ ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ, ಪ್ರಥಮ ವಿಶ್ವಯುದ್ಧ ಯಾವಾಗ ನಡೆಯಿತು? 3, 1648ರ ವೆಸ್ಟ್ ಪಾಲಿಯಾ ಒಪ್ಪಂದದ 2 ಮುಖ್ಯ ಅಂಶಗಳನ್ನು ಬರೆಯಿರಿ. ಇನ್ನು 4ನೆಯ ಪ್ರಶ್ನೆ, ರಾಯಭಾರತ್ವದ ಅರ್ಥವನ್ನು ಬರೆಯಿರಿ. 5, ಸಾಮೂಹಿಕ ಭದ್ರತೆ ಎಂದರೇನು? 6, ಧ್ರುವೀಯತೆಯ 3 ಪ್ರಕಾರಗಳನ್ನು ಬರೆಯಿರಿ. ಇಲ್ಲ 6 ಪ್ರಶ್ನೆಗಳೇನಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಗಳಿರ್ತಾವೆ. ಇದರ ನಾವು ಸರಿಯಾದ ರೀತಿಯಾದಂಥ 5 ಪ್ರಶ್ನೆಗಳಿಗೆ ನಾವು ಉತ್ತರಿಸಿದಲ್ಲಿ ನಮ್ಗೆ 10 ಅಂಕಗಳು ದೊರೀತಾವೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ಸಹಿತ ಏನಪ್ಪ ಅಂತಂದ್ರೆ 5 ಪ್ರಶ್ನೆಗಳು ನಮ್ಗೆ ಕೊಟ್ಟಿರ್ತಾರೆ. ಅದರಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಮ್ಗೆ 20 ಅಂಕಗಳು ದೊರೀತಾವೆ. ಅಂದ್ರೆ ಒಂದು ಪ್ರಶ್ನೆಗೆ 5 ಅಂಕದ ಇರ್ತವೆ. ಇಲ್ಲಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥ ಮತ್ತು ಸ್ವರೂಪವನ್ನು ಬರೆಯಿರಿ ಅಂತಕ್ಕಂಥದ್ದು ಕ್ವಶನ್ ಇದೆ. ಎರಡನೇ ಪ್ರಶ್ನೆ, ಮೊದಲ ವಿಶ್ವಯುದ್ಧದ ಕಾರಣಗಳನ್ನು ಬರೆಯಿರಿ. 3, ಶಕ್ತಿ ಸಮತೋಲನದ ಸ್ವರೂಪವನ್ನು ವಿವರಿಸಿರಿ. 4, ಶಸ್ತ್ರಾಸ್ತ್ರ ಸ್ಪರ್ಧೆಯ ಪರಿಣಾಮಗಳನ್ನು ವಿವರಿಸಿರಿ. 5, ವಿವಾದಗಳ ಶಾಂತಿಯುತ ಇತ್ಯರ್ಥದ ವಿಧಾನಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು 5 ಪ್ರಶ್ನೆಗಳೇನಂದ್ರೆ 5 ಅಂಕದ ಪ್ರಶ್ನೆಗಳಿರ್ತವೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ 4 ಪ್ರಶ್ನೆಗಳು ನಮ್ಗೆ ಕೊಟ್ಟಿರ್ತಾರೆ. ಅದರಲ್ಲಿ ಏನಪ್ಪ ಅಂತಂದ್ರೆ 3 ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಿಂದ ಉತ್ತರಿಸಿದಲ್ಲಿ ನಮ್ಗೆ 30 ಅಂಕಗಳು ನಮ್ಗೆ ದೊರೀತಿರ್ತವೆ. ಮೊದಲನೇದಾಗಿ ಏನಂದ್ರೆ ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಭಿವೃದ್ಧಿಯನ್ನು ವಿವರಿಸಿರಿ ಅಂತಕ್ಕಂಥ ಮೊದಲನೆಯ ಪ್ರಶ್ನೆ. 2, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸುವ ಸಾಧನಗಳನ್ನು ವಿವರಿಸಿರಿ. 3, ರಾಷ್ಟ್ರಶಕ್ತಿಯ ಮೂಲಾಂಶಗಳನ್ನು ವಿವರಿಸಿರಿ. 4, ಹಳೆಯ ಮತ್ತು ಹೊಸ ರಾಯಭಾರತ್ವದ ವ್ಯತ್ಯಾಸಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಈ 4 ಪ್ರಶ್ನೆಗಳೇನೆಂದರೆ 10 ಅಂಕದ ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೆ 10 ಮಾರ್ಕ್ಸ್ ಅಂದರೆ 30 ಅಂಕಗಳು. ಈ ಒಂದು 4ರಲ್ಲಿ 3 ಬರೆದ್ರೆ ನಮಗೆ 30 ಅಂಕಗಳು ದೊರೀತಿರ್ತವೆ. ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ DSC 9 ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಪ್ರೆಸ್ ಮಾಡೋ ಜೊತೆಗೆ ಯಾವ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ BA 5th ಸೆಮ್ದು ಯಾವುದಾದ್ರೂ ನೋಟ್ಸ್ಗಳು PDF ಗಳು ಬೇಕಾಯ್ತಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ. ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.